ಓ ಬಂದ್ರಾ? ಬನ್ನಿ, ನಿಮಗೋಸ್ಕರನೇ ಈ ಒಂದು ವಿಡಿಯೋ. ಏನು ಗುರು, ಫಸ್ಟ್ ಟೈಮು ನಮಗೋಸ್ಕರನೇ ವಿಡಿಯೋ ಅಂತ ಹೇಳ್ತಾ ಇದೆಯಾ? ಇಷ್ಟು ದಿನ ನೀನು ನಮಗೋಸ್ಕರ ಮಾಡ್ತಾ ಇರಲಿಲ್ವಾ? ನಿಮಗೋಸ್ಕರನೇ ಮಾಡ್ತಾ ಇದ್ದೆ. ಆದರೆ ನಿಮ್ಗಳ ಜೊತೆಗೆ ಕೆಲವರು ಕಲಬೆರಕೆಯಲ್ಲಿ ಸೇರಿಕೊಂಡು ಒಂದಷ್ಟು ನೆಗೆಟಿವ್ ಕಮೆಂಟ್ಸಲ್ಲಿ ಒಂದಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರಲ್ಲ, ಅವ್ರಗಳಿಗೋಸ್ಕರ ಪರ್ಟಿಕ್ಯುಲರಾಗಿ ಒಂದು ವಿಡಿಯೋ. ಅದರಲ್ಲಿ ಸ್ಪೆಸಿಫಿಕ್ ಆಗಿ 2 ಕ್ವಶನ್ ಕೇಳಿದಂಥ, ರಿಪೀಟೆಡ್ಲಿ 2 ಕ್ವಶನ್ಸ್ಗಳನ್ನ ಕೇಳಿ ಮೆಸೇಜ್ಗಳಲ್ಲೂ ರಿಪೀಟೆಡಾಗಿ ಕೇಳ್ತಿದ್ದಂಥ ವ್ಯಕ್ತಿಗಳಿಗೆ, ಸಾಕಷ್ಟು ಜನ, ಬರೀ ವ್ಯಕ್ತಿಗಳಲ್ಲ, ಸಾಕಷ್ಟು ಜನ, ಆ ಒಂದಷ್ಟು ಕೆಟಗರಿ ಜನಗಳಿಗೆ ಈ ಒಂದು ವಿಡಿಯೋ. ಏನಪ್ಪ ಅಂತಂದರೆ, ಮೊದಲನೇ ಕ್ವಶನ್, ನಿಮ್ಮ ಹತ್ರ ಸಾಕ್ಷಿ ಇದೆ, ಆದರೂ ಸಾಕ್ಷಿ ಇದ್ದ ಮೇಲೆ ನೀವು ಕೋರ್ಟ್ಗೆ ಹೋಗ್ತಾ ಇಲ್ಲ ಯಾಕೆ? ಇದು ಫಸ್ಟ್ ಕ್ವಶನ್, ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನ್ ಏನಪ್ಪ ಅಂತಂದರೆ, ಏನು ಬರೀ ಸೌಜನ್ಯ ಪರವಾಗಿ ವಿಡಿಯೋ ಮಾಡ್ತಾ ಇದ್ದೀರಾ? ಇದಕ್ಕಿಂತ ಮುಂಚೆ, ಸೌಜನ್ಯಗಿಂತ ಮುಂಚೆ ಇದಕ್ಕಿಂತ ಭೀಕರವಾಗಿ, ಇದಕ್ಕಿಂತ ಡೇಂಜರಸ್ ಆಗಿ ಈ ಥರದ ಒಂದಷ್ಟು ಕೆಲಸಗಳು ನಡೆದೇ ಇಲ್ವಾ? ಏನು ಬಾರಿ ಸೌಜನ್ಯ ಅವರಿಗೆ ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡ್ತೀರಾ? ಯಾಕೆ? ದುಡ್ಡು ಮಾಡ್ಕೊಳ್ಳೋದಿಕ್ಕಾ? ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಏನಾದರೂ ಪಾಪ್ಯುಲರ್ ಆಗೋದಿಕ್ಕಾ? ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ ಏನೋ ಇದು ಮಾಡೋ ಥರ? ಏನಕ್ಕೆ? ಅವರು ಏನಾಗಬೇಕು? ಅವ್ರಿಗೆ ಯಾಕೆ ನ್ಯಾಯ ಕೊಡಿಸ್ಬೇಕು? ಅದಕ್ಕಿಂತ ಮುಂಚೆ ಆದವ್ರಿಗೆ, ಅದಾದಮೇಲೆ ಆದವ್ರಿಗೆ ಯಾರು ನಿಮಗೆ ಲೆಕ್ಕನೇ ಇಲ್ವಾ ಅಂತ ಕೇಳ್ತಾಯಿದ್ರು. ಈಗ ಅವ್ರಿಗೆಲ್ಲ ಈ 2 ಕ್ವಶನ್ ಕೇಳಿದಂಥ ಕೆಟಗರಿ ಆಫ್ ಪೀಪಲ್ಸ್ಗೆ ನಾನು ಈ ಒಂದು ಉತ್ತರ ಕೊಡೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾರ ವಿಷಯಕ್ಕೆ ಬರೋಣ? ಇದಕ್ಕಿಂತ ಮುಂಚೆ, ಸೌಜನ್ಯ ಅವರಿಗಿಂತ ಮುಂಚೆ ನಡೆದಂಥ ಎಷ್ಟೋ ಹೆಣ್ಣುಮಕ್ಕಳಿಗೆ ಈ ಥರದೊಂದಷ್ಟು ಅನ್ಯಾಯ ಆಗಿತ್ತು. ಅದಾದ ಮೇಲೆ ಕೂಡ ಸಾಕಷ್ಟು ಜನಕ್ಕೆ ಅನ್ಯಾಯ ಆಯಿತು. ಅವ್ರು ಯಾರಿಗೂ ಕೂಡ ನಾವು ಮಾತಾಡದೆ ಬರೀ ಸೌಜನ್ಯ ಅವರ ಪರವಾಗಿ ಯಾಕೆ ಮಾತಾಡ್ತಾ ಇದ್ದೀವಿ, ಆ ಒಂದು ವಿಷಯದ ಬಗ್ಗೆ ಫಸ್ಟ್ ಮಾತಾಡೋಣ. ಮೊದಲನೇದಾಗಿ, ಸೌಜನ್ಯ ಅವರಿಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ಮೊದಲನೇದಾಗಿ ಆ ಒಂದು ವಿಷಯದಲ್ಲಿ ಆದಂಥ ದಂಗೆ ಎಲ್ಲದಕ್ಕಿಂತ ಹೆಚ್ಚಾಗಿ 13 ವರ್ಷ ಆ ಒಂದು ವಿಷಯಕ್ಕೆ, ಆ ಒಂದು ಕೇಸ್ಗೆ ನ್ಯಾಯ ಸಿಗ್ತಾ ಇಲ್ಲ. 13 ವರ್ಷ ಆ ಒಂದು ಕೇಸ್ಗೆ ನ್ಯಾಯ ಸಿಗ್ತಾ ಇಲ್ಲ. ಆದರೂ ಕೂಡ ಸ್ಟಿಲ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸರ್ ಆ್ಯಂಡ್ ಗಿರೀಶ್ ಸರ್, ಮಟ್ಟಣ್ಣವರು, ಇವ್ರುಗಳು ಸ್ಟಿಲ್ ಇವತ್ತಿನವರೆಗೂ ಕೂಡ ಹೋರಾಟ ಮಾಡ್ತಾನೆ ಇದ್ದಾರೆ. ಯಾರು ಸಪೋರ್ಟ್ ಮಾಡಲಿ ಮಾಡದೇ ಇರಲಿ, ಅವರು ಹೋರಾಟ ಮಾಡ್ತಾನೆ ಇರ್ತಾರೆ. ಯಾವುದೇ ಫೆಸ್ಟಿವಲ್ ಆದರೂ ಕೂಡ ಅವರ ಒಂದು ಬ್ಯಾಕ್ಗ್ರೌಂಡಲ್ಲಿ, ಅವರ ಒಂದು ಫೆಸ್ಟಿವಲಲ್ಲಿ, ಅವರು ಹೋದಂಥ ಫೆಸ್ಟಿವಲ್ಗಳಲ್ಲಿ ಸೌಜನ್ಯ ಬ್ಯಾನರ್ಸ್ ಇರುತ್ತೆ. ಸೊ ಇಷ್ಟೊಂದು ಸ್ಟ್ರಿಕ್ಟಾಗಿ ಅವರು ಅವತ್ತಿಂದ ಇವತ್ತವರೆಗೂ ಹೋರಾಟ ನಡೆಸ್ಕೊಂಡೇ ಬರ್ತಾ ಇದ್ದಾರೆ. 13 ವರ್ಷ ಒಂದು ಕೇಸ್ ನಮ್ಮ ಕರ್ನಾಟಕದಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದಾಗ, ಇದು ಫಸ್ಟ್ ಪಾಯಿಂಟ್. ನಾನು ನಿಂತ್ಕೋಬೇಕು ಒಂದು ಕೇಸ್ ಜೊತೆ. ನನ್ನ ಕೈಲಾದಷ್ಟು, ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ, ನಾನೇನು ದೊಡ್ಡ ರಾಜಕಾರಣಿ ಅಲ್ಲ, ನಾನೇನು ದೊಡ್ಡ ಪಾಪ್ಯುಲರ್ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಆದರೂ ಕೂಡ ನಾನೊಬ್ಬ ಜನಸಾಮಾನ್ಯ ಆದರೂ ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಂತ್ಕೋಬೇಕು, ಸಪೋರ್ಟ್ ಮಾಡಬೇಕು. ಅಟ್ಲೀಸ್ಟ್ ನಾನು ಆನೆ ಸಪೋರ್ಟ್ ಕೊಡೋಕ್ಕಾಗದೆ ಹೋದರೂ ಕೂಡ ಅಳಿಲು ಸೇವೆ ಅಷ್ಟು ಸಪೋರ್ಟ್ ಆದರೂ ಕೊಡೋಣ ಅಂತ ನಾನು ನಿಂತ್ಕೊಂಡಿದ್ದು. ಫಸ್ಟ್ ಪಾಯಿಂಟ್. ಎರಡನೇದಾಗಿ, ಸೌಜನ್ಯಗಿಂತ ಮುಂಚೆ ಎಷ್ಟೋ ಜನಕ್ಕೆ ಆಗಿರ್ತಕ್ಕಂಥ ಅನ್ಯಾಯ, ಸೌಜನ್ಯ ಅವರ ನಂತರ ಆಗಿರ್ತಕ್ಕಂಥ ಎಷ್ಟೋ ಹೆಣ್ಣುಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯ, ಈ ಎಲ್ಲ ಕೇಸ್ಗಳಿಗೂ ನ್ಯಾಯ ಸಿಗಬೇಕು ಅಂತಂದರೆ, ಒಂದು ಕೇಸ್ ಸೌಜನ್ಯ ಕೇಸ್ಗೆ ನ್ಯಾಯ ಸಿಕ್ಕಿದ್ರೆ ಇಷ್ಟು ಕೇಸ್ಗಳು ನ್ಯಾಯ ಪಡ್ಕೊಳ್ತವೆ. ಅದು ಹೆಂಗೆ ಅಂತ ನಿಮಗೆ ನ್ಯಾಯ ಸಿಕ್ಕಿದ ಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾನು ನಿಮಗೆ ಕಾನೂನುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಈ ಒಂದು ವಿಷಯಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಅಷ್ಟೊಂದು ಜನ ಉರ್ಕೋತಾ ಇದ್ದೀರಲ್ಲ, ಅಷ್ಟೊಂದು ನಮ್ಗಳ ಮೇಲೆ ಕಿಡಿಕಾರ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಕೇಳೋದೇನಪ್ಪ ಅಂತಂದರೆ, ಈ ಒಂದು ವಿಷಯ, ಈ ಥರದೊಂದು ಘಟನೆ ಈ ಥರ ಇಷ್ಟೊಂದು ಭಯಂಕರವಾಗಿ ನಿಮ್ಮ ಮನೆ ಹೆಣ್ಣುಮಕ್ಕಳಿಗೆ ಏನಾದರೂ ನಡೆದಿದ್ದರೆ ನೀವು ಇದೇ ರೀತಿ ಕ್ವಶನ್ಸ್ನ ನಮಗೆ ಕೇಳ್ತಾ ಇದ್ದೀರಾ? ಯೋಚನೆ ಮಾಡಿ ನೋಡಿ. ಇವತ್ತಿನ ದಿನ ಸೌಜನ್ಯ ಬರೀ ಆ ಒಂದು ಭಾಗದಲ್ಲಿ, ಬೆಳ್ತಂಗಡಿ ಭಾಗದಲ್ಲಿ ಮಾತ್ರ ಫೇಮಸ್ ಆಗಿಲ್ಲ. ಇಡೀ ಕರ್ನಾಟಕದ ತುಂಬ, ಇಡೀ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಕೂಡ ಒಂದು ನ್ಯೂಸಲ್ಲಿ ಅವರು ಫೇಮಸ್ ಆಗಿದ್ದಾರೆ. ಯಾಕೆ ಫೇಮಸ್ ಆದರು? ಏನಾದರೂ ಸಿನಿಮಾ ಮಾಡಿದ್ರಾ? ಅಥವಾ ಸೀರಿಯಲ್? ಇಲ್ಲ ಯಾವುದೋ ಆಲ್ಬಮ್ ಸಾಂಗ್ ಏನಾದರೂ ಹಿಟ್ ಆಗಿತ್ತಾ? ಇಲ್ಲ ಅಲ್ವಾ? ಯಾವ ವಿಷಯಕ್ಕೆ ಅವರು ಹೈಲೈಟ್ ಆಗಿದ್ದು ಗೊತ್ತಲ್ವಾ ಅದು ಯಾವ ವಿಷಯ ಅಂತ? ಸೊ ಆ ಒಂದು ವಿಷಯ ಅಷ್ಟೊಂದು ಗಂಭೀರವಾಗಿದ್ದಾಗ ಇಂಥವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಂತ ಕೇಳ್ತೀರಲ್ಲ, ನಿಜವಾಗ್ಲೂ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮಲ್ಲಿ ಮನುಷ್ಯತ್ವ ಇದೆನಾ? ಮಾನವೀಯತೆ ಇದೆನಾ? ಅದನ್ನು ನೀವೇ ಕೇಳ್ಕೊಂಬಿಡಿ ಒಂದ್ಸಲ ಅಷ್ಟೇ. ಅದಕ್ಕಿಂತ ಮುಂಚೆ ಆದವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಅದಾದಮೇಲೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ?
ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಇವತ್ತಿಗೂ ಕೂಡ ನನಗೆ ಯಾರೇ ಕೂಡ ಡ್ಯಾಮ್ ಮಾಡಿ, ಯಾರೇ ಕೂಡ ಮೆಸೇಜ್ ಮಾಡಿ, ಯಾರೇ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿದ್ರು ಕೂಡ ನಾನು ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ ಆ ಒಂದು ಡೀಟೇಲ್ಸ್ನ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಸಾಕಷ್ಟು ಜನಕ್ಕೆ ಗೊತ್ತಿದೆ. ಎಷ್ಟೋ ಜನ ಆ ಒಂದು ವಿಷಯ, ಈ ಒಂದು ವಿಷಯದ ಸಂಬಂಧ ಈ ರೀತಿನೇ ಎಷ್ಟೋ ಜನ ನನಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಲ್ಲಿ ಇವತ್ತಿಗೂ ಮೆಸೇಜ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಅರೌಂಡ್ ಒಂದು 200+ ಮೆಂಬರ್ಸ್ ಈ ಒಂದು ವಿಷಯದ ಈ ಥರದೊಂದು ರೂಟಲ್ಲೇ ಪರಿಚಯ ಆದವರು ಇವತ್ತಿಗೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಟಚಲ್ಲಿದ್ದಾರೆ. ಅವರು ಎಲ್ಲೇ ಏನೇ ನೋಡಿದ್ರು ಕೂಡ ನನಗೆ ಕಳಿಸ್ತಾ ಇರ್ತಾರೆ. ಆ ಒಂದು ವಿಷಯದ ಬಗ್ಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಮಾತಾಡೋಂಥ ಸಂದರ್ಭ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತೀನಿ, ಇಲ್ಲ ಯೂಟ್ಯೂಬಲ್ಲಿ ಮಾತಾಡಬೇಕಪ್ಪ ಈ ಒಂದು ವಿಷಯದ ಬಗ್ಗೆ ಅಂತಿದ್ರೆ ಯೂಟ್ಯೂಬಲ್ಲಿ ಮಾತಾಡ್ತೀನಿ ಪರ್ಟಿಕ್ಯುಲರ್ ಆಗಿ. ಆ ರೀತಿ ನಾನು ಏನೋ ಪಾಪ್ಯುಲಾರಿಟಿಗೋ ಏನೋ ಹಣದ ಆಸೆಗೋ ನಾನು ವೀಡಿಯೋಸ್ಗಳನ್ನ ಮಾಡೋ ರೀತಿ ಆಗಿದ್ದಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಂದ್ಸಲ ಚೆಕ್ ಮಾಡಿ ನೋಡಿ, ನಾನು ಲಾಸ್ಟ್ ಯಾವತ್ತು ವಿಡಿಯೋ ಮಾಡಿದ್ದೆ ಅಂತ. ಸೌಜನ್ಯ ಪ್ರಕರಣವಾಗಿ ನಾನು ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೆ. ಆ ಒಂದಷ್ಟು ವೀಡಿಯೋಗಳನ್ನ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋಯಿತು. ಆ ಒಂದು ವಿಡಿಯೋ ಪರವಾಗಿ, ಸೌಜನ್ಯ ಪರವಾಗಿ ವಿಡಿಯೋ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ಮೇಲೆ, ಆ ವೀಡಿಯೋಸ್ ಡಿಲೀಟ್ ಆದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಮೋನಟೈಸೇಷನ್ ಕೂಡ ಹೋಗಿದೆ. ಇನ್ಎಲಿಜಿಬಲ್. ಇದು ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ, ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ. ಅದಾದ ಮೇಲೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಅದು ನಿಮಗೆ ಬಿಟ್ಟಿತ್ತು, ನಿಮ್ಮ ಒಂದು ಮೈಂಡ್ ಸೆಟ್ಟಿಗೆ ಬಿಟ್ಟಿತ್ತು. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ, ಅರ್ಥ ಆಗದೇ ಇರೋರಿಗೆ ನಾನೇನು ಹೇಳೋಕ್ಕಾಗಲ್ಲ. ಇದು ಆದರೂ ಕೂಡ ನಾನು ನಿಮಗೆ ಸಮಾಧಾನವಾಗಿ ಒಂದು ಮಾತು ಹೇಳ್ತೀನಿ. ಏನಪ್ಪ ಅಂತಂದರೆ, ಆ ಥರದ ಒಂದಷ್ಟು ವಿಷಯಗಳು, ಯಾರು ಸೌಜನ್ಯ ಇನ್ಸಿಡೆಂಟ್ಗಿಂತ ಮುಂಚೆ, ಸೌಜನ್ಯ ಇನ್ಸಿಡೆಂಟ್ ಆದಮೇಲೆ ಯಾವ ಇನ್ಸಿಡೆಂಟ್ಗಳು ನಡೆದಿದೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ, ಅದನ್ನು ನೀವು ಡೀಟೇಲ್ಸ್ ಕಳಿಸ್ಕೊಡಿ. ಫಸ್ಟ್ ಕಳಿಸ್ಕೊಟ್ಟ ಮೇಲೆ ಮಾತಾಡಿಲ್ಲ ಅಂದರೆ ಅವತ್ತಿನ ದಿನ ಮಾತಾಡಿ. ಕಳಿಸಿ, ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ರಘುವರ್ಯ ಕೆ ನನ್ನ ಇನ್ಸ್ಟಾಗ್ರಾಮ್ ID ಕಳಿಸಿ. ಅಲ್ಲಿ ಮಾತಾಡಿಲ್ಲ ಅಂದರೆ ಕೇಳಿ, ಕಳಿಸಿ. ನೀವು ಆ ಥರದ್ದು ಒಂದಷ್ಟು ವೀಡಿಯೋಗಳು ಏನೇ ಸಿಕ್ಕಿದ್ರೆ ಕಳಿಸಿ, ನಾನು ಮಾತಾಡ್ತೀನಿ. ಫಸ್ಟ್ ವೆರಿಫೈಡ್ ಮಾಡ್ತೀನಿ, ಈ ವಿಷಯ ಮಾತಾಡೋಂಥ ವಿಷಯನ ಮಾತಾಡಬೇಕಾ ಬೇಡವಾ, ಹೌದು ಇದಕ್ಕೆ ಧ್ವನಿ ಎತ್ತೋವಂಥ ಅವಶ್ಯಕತೆ ಇದೆ ಅಂತ ಸಂದರ್ಭ ಇದ್ದಾಗ ನಾನು ಮಾತಾಡ್ತೀನಿ. ಕಳಿಸ್ಕೊಡಿ. ಇದಾದಮೇಲೆ ಎರಡನೇ ವಿಷಯ ಏನಪ್ಪ ಅಂತಂದರೆ, ಸೌಜನ್ಯ ಪರವಾಗಿ ಮಾತ್ರ ಮಾತಾಡ್ತಾ ಇದ್ದೀರಾ, ಇನ್ನು ಮಿಕ್ಕಿದವ್ರು ಯಾರು ನಿಮಗೆ ಕಣ್ಣಿಗೆ ಕಾಣಿಸಿಲ್ವಾ ಅನ್ನೋ ವಿಷಯದ ಬಗ್ಗೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನಕ್ಕೆ ಏನು ಕ್ಲಾರಿಟಿ ಕೊಡಬೇಕಾಗಿತ್ತು ಆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊತೀನಿ. ಇನ್ನು ಎರಡನೇ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಸಾಕ್ಷಿಗಳಿದೆ, ಆದರೂ ನೀವು ಕೋರ್ಟ್ಗೆ ಹೋಗ್ಬೋದಲ್ಲ, ಯಾಕೆ ಇಲ್ಲಿ ಯೂಟ್ಯೂಬಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ನನ್ನ ಹತ್ರ ಸಾಕ್ಷಿಗಳಿಲ್ಲ, ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಸಾಕ್ಷಿಗಳು ಯಾರ ಹತ್ರ ಇರಬೇಕು ಅವ್ರ ಹತ್ರ ಸಾಕ್ಷಿಗಳು ಇದೆ, ಜೀವಂತವಾಗಿದೆ. ಇದು ಸೆಕೆಂಡ್ ಪಾಯಿಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಮೂರನೇ ವಿಷಯ ಬಂದರೆ, ಸಾಕ್ಷಿಗಳಿದ್ದು ಯಾಕೆ ಕೋರ್ಟ್ಗೆ ಹೋಗ್ತಾ ಇಲ್ಲ? ಇದೆ ಸಾಕ್ಷಿಗಳು, ಒಂದಷ್ಟು ವಿಷಯಗಳು ಒಂದಷ್ಟು ದಿನಗಳ ನಂತರ, ಒಂದಷ್ಟು ಚರ್ಚೆಗಳ ನಂತರ ಒಂದಷ್ಟು ಜೀವಂತ ಸಾಕ್ಷಿಗಳು ಇದೆ ಅಂತ ಬೆಳಕಿಗೆ ಬರುತ್ತೆ. ಆ ಬೆಳಕಿಗೆ ಬಂದಂಥ ಟೈಮಲ್ಲಿ ನಾನು ಓಪನ್ ಆಗಿ ಹೇಳಬೇಕು ಅಂತಂದರೆ, ಇದೇ ಸೌಜನ್ಯ ಅವರ ಕುಟುಂಬಕ್ಕೆ, ಸೌಜನ್ಯ ಅವರ ಚಿಕ್ಕಮ್ಮ ಆಗಿರ್ಬೋದು, ಆಮೇಲೆ ವರ್ಷ ಆಗಿರ್ಬೋದು. ವರ್ಷ ಯಾರು ಅಂತ ನಿಮಗೆ ಗೊತ್ತು, ಯಾಕಂದರೆ ಈ ಒಂದು ವಿಷಯದಲ್ಲಿ ಫಸ್ಟ್ ಟಾರ್ಗೆಟ್ ಇದ್ದಿದ್ದೆ ವರ್ಷ ಮೇಲೆ. ಅದಾದಮೇಲೆ ಅನ್ಫಾರ್ಚುನೇಟ್ಲಿ ಅಚಾನಕ್ಕಾಗಿ ಸೌಜನ್ಯ ಸಿಗ್ತಾರೆ. ಸೊ ಇದು ಮ್ಯಾಟ್ರ್ ಆಗಿತ್ತು. ವರ್ಷ ಬಗ್ಗೆ ಗೊತ್ತಿಲ್ಲ ನಿಮಗೆ ಅಂತಂದರೆ, ನನ್ನ ಸೌಜನ್ಯ ಫೈಲ್ಸಲ್ಲಿ ಹುಡುಕಿ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಸೊ ಈಗ ವರ್ಷ ಮತ್ತು ಸೌಜನ್ಯ ಅವ್ರ ಚಿಕ್ಕಮ್ಮ ಇವರಿಬ್ಬರೂ ಕೂಡ ಈ ಒಂದು ವಿಷಯದ ಬಗ್ಗೆ ಮತ್ತೆ ರೀಇನ್ವೆಸ್ಟಿಗೇಷನ್ ನಡೀಬೇಕು ಅನ್ನೋ ಒಂದು ಮಾತುಕತೆ ಬರುತ್ತೆ. ಅದನ್ನು ಸೌಜನ್ಯ ಅವರ ಕುಟುಂಬ ಹೋಗಿ ತನಿಖಾ ಅಧಿಕಾರಿಗಳ ಹತ್ರ ಕೇಳ್ಕೊತಾರೆ, CBI ಹತ್ರ ಕೇಳ್ಕೊತಾರೆ, ಒಂದು ಮಾಹಿತಿನ ತಿಳಿಸ್ತಾರೆ. ನೋಡಿ ಈ ರೀತಿ ಇದೆ, ಇನ್ವೆಸ್ಟಿಗೇಷನ್ ಶುರು ಮಾಡಿ, ರೀಇನ್ವೆಸ್ಟಿಗೇಷನ್. ನಮ್ಮ ಚಿಕ್ಕಮ್ಮ ಇದ್ದಾರೆ, ಯಶೋಧ ಅವರಿದ್ದಾರೆ, ಆಮೇಲೆ ವರ್ಷ ಅವರಿದ್ದಾರೆ. ಈ ಮೂಲಕ ಚರ್ಚೆ ಶುರು ಮಾಡಿ, ಅದಾದಮೇಲೆ ಜೀವಂತ ಸಾಕ್ಷಿಗಳಿದೆ, ನಾವು ಅದನ್ನು ಕೋರ್ಟ್ಗೆ ಒಪ್ಪಿಸ್ತೀವಿ ಅಂತ ಒಂದು ಮಾತು ಬರುತ್ತೆ. ಸೊ ಆಗ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ CBIಗಳು ಯಾವ ರೀತಿ ಚಾರ್ಜ್ ತಗೋತಾರೆ ಅಂತಂದರೆ, ಅವರು ಫಸ್ಟ್ ಆಫ್ ಆಲ್ ಈ ಒಂದು ಕೇಸಲ್ಲಿ, ಈ ಒಂದು ರೀಇನ್ವೆಸ್ಟಿಗೇಷನ್ಗೆ ಅವರು ಸ್ವಲ್ಪ ಇಂಟ್ರೆಸ್ಟ್ ಕೂಡ ತೋರಿಸಲ್ಲ. ಯಾಕೆ ಅಂತಂದರೆ, ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರು ಕೂಡ ನಿಜವಾದ ಸಾಕ್ಷಿಗಳಿಂದ ನಿಜವಾದ ಆರೋಪಿ ಹೊರಗಡೆ ಬರ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಆ ಒಂದು ವಿಷಯಕ್ಕೆ ಈ ರೀತಿ ಈಗ ಯಶೋಧ ಅವರ ಇನ್ವೆಸ್ಟಿಗೇಷನ್ ಶುರು ಮಾಡಿ, ವರ್ಷ ಅವರ ಇನ್ವೆಸ್ಟಿಗೇಷನ್ ಶುರು ಮಾಡಿ, ಅದಾದ ನಂತರ ಜೀವಂತವಾಗಿ ಬದುಕಿರ್ತಕ್ಕಂಥ ಆ ಸಾಕ್ಷಿಗಳೇನಾದರೂ ಬೆಳಕಿಗೆ ಬಂತು ಅಂತಂದರೆ, ಆಬ್ವಿಯಸ್ಲಿ ಇವಾಗ ರೀಇನ್ವೆಸ್ಟಿಗೇಷನ್ ಅಂತ ಶುರು ಮಾಡಿದ್ರೆ ಇವೆಲ್ಲ ಪ್ರೊಸೀಜರ್ ಮಾಡಲೇಬೇಕು. ಫಸ್ಟು ಚಿಕ್ಕಮ್ಮ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು, ಅವ್ರನ್ನ ಕೇಳಬೇಕು,
ಅದಾದಮೇಲೆ ವರ್ಷನ ಕೇಳಬೇಕು, ಏನೇನು ನಡೀತು, ಏನೇನು ಆಯಿತು ಅಂತ. ಅದಾದಮೇಲೆ ಜೀವಂತ ಸಾಕ್ಷಿಗಳು ಬರ್ತವೆ ಬೆಳಕಿಗೆ. ಸೊ ಈ ಒಂದಷ್ಟು ಇನ್ವೆಸ್ಟಿಗೇಷನ್ ನಡೀತು ಅಂದರೆ ಏನಾಗುತ್ತೆ, ಜೀವಂತ ಸಾಕ್ಷಿಗಳು ಸಿಕ್ಕಿದ್ಮೇಲೆ ನಿಜವಾದ ಆರೋಪಿಗಳು ಯಾರು ಅವರು ಬೆಳಕಿಗೆ ಬರ್ತಾರೆ. ಆಗ ಇಷ್ಟು ದಿನ ಏನೇನು ನಡೀತು, ಯಾರನ್ನ ಸೇಫ್ ಮಾಡೋದಕ್ಕೆ ಅಂತ ಒಂದು ಇಲಾಖೆ, ಒಂದು ಕುಟುಂಬ, ಒಂದಷ್ಟು ಜನ, ಒಂದಷ್ಟು ವರ್ಗ ಇಷ್ಟು ದಿನ ಕಷ್ಟಪಡ್ತೋ, ಒಂದಷ್ಟು ಲಂಚ್ಗಳನ್ನ ಕೊಟ್ಟು ಕಷ್ಟಪಡ್ತೋ, ಅದೆಲ್ಲ ಸಮುದ್ರದ ನೀರಲ್ಲಿ ಹುಣಸೆ ಹಣ್ಣನ್ನು ಕಿವುಚಿದಾಗುತ್ತೆ. ಅದಕ್ಕೋಸ್ಕರ ಸೊ ಹಾಗಾಗಿ ಅವರು CBI ಅವರು ರೀಇನ್ವೆಸ್ಟಿಗೇಷನ್ಗೆ ಇಂಟ್ರೆಸ್ಟ್ ಕೂಡ ತೋರಿಸಿಲ್ಲ. ಇದನ್ನೆಲ್ಲ ನೀನು ಯಾಕಪ್ಪ ಹೇಳ್ತೀಯ, ನಿನ್ನ ಮಾತನ್ನು ಹೆಂಗೆ ನಂಬಬೇಕು ಅನ್ನೋವಂಥ ಒಂದು ವರ್ಗ ಇರುತ್ತೆ. ಆ ವರ್ಗಕ್ಕೆ ಅಂತಾನೆ ನಾನು ಪ್ರತಿ ಸಲ ಒಂದು ವಿಡಿಯೋ ಬೈಟ್ ಇಟ್ಕೊಂಡ್ಬಂದಿರ್ತೀನಿ. ಆ ಒಂದು ವಿಡಿಯೋ ಬೈಟ್ ಆಗ್ತಾ ಇದ್ದೀನಿ ನೋಡಿ. ಇವಾಗ ಅವರೇ ಮಾಡಿರೋದು ಅಂತ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅಥವಾ ಎಲ್ಲೂ ಕೂಡ ಒಂದು ಅನುಮಾನದಲ್ಲಿ ಆರೋಪ ಇಲ್ಲ, ನಾವು ಅವತ್ತಿನಿಂದ ಅವರೇ ಮಾಡಿದಾರೆ ಅಂತ ಎಲ್ಲ ಹೋರಾಟದಲ್ಲಿ ಕೂಡ, ಸಭೆಯಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಆಮೇಲೆ ನಮ್ಮ ಮೇಲೆ ಸ್ಟೇ ಹಾಕಿದ್ರು, ನಮ್ಮ ಹೆಸರು ಹಾಕಬಾರ್ದು, ನಮ್ಮ ಹೆಸರು ಕರಿಬಾರ್ದು ಅವರಂತ. ಮಾನನಷ್ಟ ದಂಡ ಕೂಡ ನಮ್ಮ ಮೇಲೆ ಹಾಕಿದ್ದಾರೆ, ನನ್ನ ಮೇಲೆ ಹಾಕಿದ್ದಾರೆ, ತಮ್ಮನ ಮೇಲೆ ಹಾಕಿದ್ದಾರೆ. ಅಥವಾ ನಮ್ಮ ಎದುರುಗಡೆ ಓಡಾಡ್ತಾ ಇದ್ದಾರೆ. ಯಾರನ್ನು ಕೂಡ ಇವರು FIR ಮಾಡಿಲ್ಲ, ತನಿಖೆ ಇವತ್ತಿನವರೆಗೂ ಮಾಡಿಲ್ಲ. ಆಮೇಲೆ ಸೌಜನ್ಯದು ಏನು ಒಂದು ಛತ್ರಿ ಇದೆಯೋ ಅದು ಕೂಡ ಇವತ್ತಿನವರೆಗೂ ತನಿಖೆ ಆಗಿಲ್ಲ. ಹೊಲ ಉಡುಪು ಕೂಡ ತನಿಖೆ ಆಗಿಲ್ಲ. ನೋಡಿದ್ರಲ್ಲ, ಆ ಒಂದು ವಿಡಿಯೋ ಬೈಟಲ್ಲಿ ಸ್ವತಃ ಸೌಜನ್ಯ ಅವರ ಮಾವನೇ ಹೇಳಿದ್ದಾರೆ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರೆ CBI ಅವರೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಈಗ CBI ಅವರೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ರೀಇನ್ವೆಸ್ಟಿಗೇಷನ್ಗೆ. ಅಚಾನಕವಾಗಿ ನಾವು ಯಾರೋ ಯೂಟ್ಯೂಬರ್ಸ್ಗಳಿಗೆ ನಾವುಗಳು ಓದ್ವಿ ಅಂತನೋ, ನಮ್ಮಂಥ ಬೇರೆ ಯಾರೋ ನನ್ನ ಅಣ್ಣ ತಮ್ಮಂದರು ಬೇರೆ ಯೂಟ್ಯೂಬರ್ಸ್ ಹೋಗಿ ಕೇಳಿದ್ರು ಅಂತನೋ, ಆ ಜೀವಂತ ಸಾಕ್ಷಿಗಳನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾವೇನಾದರೂ ಹೋಗ್ಬಿಟ್ಟು ಸಾಕ್ಷಿ ನಿಜವಾದ ಸತ್ಯನ ಹೊರಗಡೆ ತೊಗೊಂಬಂದ್ವಿ ಅಂತಂದರೆ ನೆಕ್ಸ್ಟು ಆ ಸಾಕ್ಷಿಗಳು ಆ್ಯಕ್ಚುಲಿ ಕೋರ್ಟ್ಗೆ ಹೋಗದೆ ಯಾವುದೇ ಥರದ ತೀರ್ಪುಗಳು ಸಿಕ್ಕಲ್ಲ. ಈಗ ಜೀವಂತ ಸಾಕ್ಷಿಗಳು ಕೋರ್ಟಿಗೆ ಬರೋಕ್ಕಿಂತ ಮುಂಚೆನೆ ಅವರನ್ನು ಕೂಡ ಅದಕ್ಕೋಸ್ಕರ ಇವತ್ತಿನವರೆಗೂ ಸಾಕ್ಷಿ ಇದ್ದರೂ ಕೂಡ ಕೋರ್ಟ್ಗೆ ಯಾಕೆ ಹೋಗಿಲ್ಲ ಅಂದರೆ ಇದಕ್ಕೆ. ಯಾಕೆ ಅಂದರೆ ಆ ಜೀವಂತ ಸಾಕ್ಷಿಗಳು ಆ ಒಂದು ಇನ್ವೆಸ್ಟಿಗೇಷನಲ್ಲಿ, ಆ ಒಂದು ರೀಇನ್ವೆಸ್ಟಿಗೇಷನಲ್ಲಿ ಇದ್ದಂಥ ಒಂದಷ್ಟು ವ್ಯಕ್ತಿಗಳ ಸೇಫ್ಟಿಗೋಸ್ಕರ. ಬಿಕಾಸ್ ಈಗ ಆಲ್ರೆಡಿ ಆಲ್ಮೋಸ್ಟ್ ಮೆಂಬರ್ಸ್ಗಳನ್ನ ಕಳ್ಕೊಂಡಿದ್ದಾಗಿದೆ. ಈಗಿರ್ತಕ್ಕಂಥ ಕೊನೆ ಇವ್ರನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಸೊ ಈ ಒಂದು ವಿಷಯದಲ್ಲೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಇದಾದಮೇಲೆ ಮತ್ತೇನಾದರೂ ಡೌಟ್ ಇದ್ದರೆ ಅದನ್ನ ಕಮೆಂಟಲ್ಲಿ ತಿಳಿಸಿ. ಇಲ್ಲಿಗೆ ಸೌಜನ್ಯ ಫೈಲ್ಸಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಂಥ ವಿಡಿಯೋ ಮುಗೀತು. ಮತ್ತೇನಾದರೂ ಹೊಸ ವಿಷಯ ಇದ್ದರೆ ಸೌಜನ್ಯ ಫೈಲ್ಸಲ್ಲಿ ತೊಗೊಂಡು ಬಂದು ನಿಮ್ಮ ಮುಂದೆ ಹಾಜರಾಗ್ತೀನಿ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.